ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮ ನೀವೇನೆಲ್ಲ ಕೇಳ್ತಿರೋ ಅದನ್ನೆಲ್ಲ ಕೊಟ್ಟು ನಿಮ್ಮ ಆಸೆಗಳನ್ನ ಈಡೇರಿಸಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ. ನಾನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಳ್ಳೇದು ಮಾಡಲಿ, ಶ್ರೀರಾಮ ಅವ್ರು ಕೇಳ್ಕೊಂಡಿರುವಂಥ ಆಸೆಗಳನ್ನ ಈಡೇರಿಸಲಿ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಮೊದಲಿಗೆ ನಾನು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಇತ್ಯಾದಿಗಳನ್ನ ಮುಗಿಸ್ಕೊಂಡು ಮನೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಸ್ನಾನನೂ ಕೂಡ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಪಾತ್ರೆಗಳನ್ನು ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಗ್ರಿಗಳು ನೋಡ್ತಿರ್ಬೋದು ಎಷ್ಟೊಂದು ಗಲೀಜು ಮತ್ತು ಕಪ್ಪು ಕರೆಗಳಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಈ ಥರ ಒಂದು ಜೆಲ್ಲನ್ನು ಪ್ರಿಪೇರ್ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನು ತೊಳ್ಕೊಳ್ತೀನಿ. ಅದು ಯಾವ ಥರ ಅಂತ ಹೇಳಿಬಿಟ್ಟು ನಿಮಗೂ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಿಗೆ ಲೆಮನ್ ಸಾಲ್ಟು ಮತ್ತು ಡಿಶ್ ವಾಷರ್ ಜೆಲ್ನ ಬಳಸ್ಕೊಳ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಾಗೆ ಹೋಯ್ತು. ಬೇಕು ಅಂದರೆ ನೀವು ಸ್ವಲ್ಪ ರಂಗೋಲಿ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು, ನೀಟಾಗಿ ಸ್ವಲ್ಪ ಕೊಳೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ನೀಟಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಈ ಒಂದು ಜೆಲ್ಲಿಂದ ಜಸ್ಟ್ ಈ ಥರ ರಬ್ ಮಾಡಿಕೊಂಡ್ರೆ ಸಾಕು, ದೇವ್ರ ಸಾಮಾನುಗಳಂತೂ ತುಂಬ ಫಳ ಹೊಳೆಯೋ ಥರ ಚೆನ್ನಾಗಿ ಆಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವೇ. ನಾನು ಜಸ್ಟ್ ಒಂದು ಸ್ಕ್ರಬ್ಬರಲ್ಲಿ ಈ ಥರ ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ, ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು. ಎಷ್ಟೇ ಹಳೆ ಕಲೆಗಳಿದ್ರೂ ಕೂಡ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ದೇವ್ರ ಸಾಮಗ್ರಿಗಳನ್ನು ತುಂಬ ಹೊತ್ತು ತೊಳೆಯೋಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೆಮಿಡಿನ ಯೂಸ್ ಮಾಡ್ಕೊಳ್ಬೋದು, ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಿಫ್ರೆನ್ಸ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಜಸ್ಟ್ ಈ ಥರ ಸ್ಕ್ರಬ್ ಮಾಡಿದರೆ ಸಾಕು, ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ದಿವಸಗಳಿಂದ ಇದನ್ನೇ ಯೂಸ್ ಮಾಡ್ತಾ ಬಂದಿರೋದು. ಸೊ ನಿಮಗೆ ಇದರಲ್ಲಿ ತೊಳೆದಾಗಿದ್ದಾದ ನಂತರ ಏನಾದರೂ ಪಾತ್ರೆ ಕಪ್ಪಾಗಿಬಿಡುತ್ತೆ ಅಂತ ಅನಿಸಿದ್ರೆ ಇನ್ನೊಂದು ಸರ್ತಿ ಸೋಪ್ನಿಂದ ನೀವು ವಾಶ್ ಮಾಡ್ಕೊಳ್ಬೋದು, ಅಥವಾ ಡಿಶ್ ವಾಷರ್ ಜೆಲ್ಲಿಂದ ಕೂಡ ಒಂದು ಸರ್ತಿ ವಾಶ್ ಮಾಡ್ಕೊಂಡ್ಬಿಟ್ರೆ ಪಾತ್ರೆಗಳು ಬೇಗ ಕಪ್ಪಾಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ನೀವೇ, ಒಳಗಡೆನೂ ಕೂಡ ತುಂಬ ಅಂದರೆ ತುಂಬಾ ಕರೆ ಇತ್ತಲ್ವಾ, ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ಹೇಳಿಬಿಟ್ಟು. ಇದೇ ಥರ ಯೂಸ್ಫುಲ್ ಟಿಪ್ಸ್ಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ. ನೀವು ಮಾಡುವಂಥ ಒಂದೊಂದು ಕಾಮೆಂಟ್ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಪಂಚಪಾತ್ರೆನೂ ಕೂಡ ಎಷ್ಟು ಗಲೀಜಾಗಿತ್ತು ಅಂತ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಕೂಡ ಹಾಕಿದ್ದೀನಿ. ಅದೇ ರೀತಿ ದೇವ್ರದ್ದು ಕಳಶ ಕೂಡ ನಾನಿಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಹೇಳಿಬಿಟ್ಟು. ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ತಾ ಇರ್ಬೋದು ನೀವೇ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಬೇಗ ಎಲ್ಲ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ. ಸೊ 10:45ಗೇನೋ ಇವತ್ತು ರಾಮನವಮಿ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬೇಗನೆ ಪೂಜೆನ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಪಟ ಅಂತ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಿಟ್ಟು ಇವತ್ತು ಚಿನ್ನಿಮಗೆ ಎಕ್ಸಾಮ್ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ತಿಂಡಿಗೆ ಕೊಡಬೇಕಾಗತ್ತೆ ನಾವು. ಸೊ ಹಾಗಾಗಿ ಮೊದಲಿಗೆ ತಿಂಡಿ ಪ್ರಿಪೇರ್ ಮಾಡಿಬಿಡೋಣ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಟೊಮೆಟೊ ದೋಸೆ ನೋಡ್ತಾ ಇರ್ಬೋದು ನೀವೇ, ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ನೆನೆಸಿಟ್ಟಿರುವಂಥ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಇಟ್ಟಿರುವಂಥ ಒಂದು ಚಿಕ್ಕದಾದ ಈರುಳ್ಳಿ ಮತ್ತು ಒಂದು 3-4 ಟೊಮೊಟೊ, ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದು 3-4 ಗುಂಟೂರು ಮೆಣಸಿನ್ಕಾಯಿ, ಕಲ್ಲರಿಗೆ ಅಂದ್ಬಿಟ್ಟು ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಳ್ತೀನಿ. ನಿಮಗೇನಾದ್ರು ರುಬ್ಬುವಾಗ ನೀರೇನಾದರೂ ಕಡಿಮೆ ಅನಿಸ್ತು, ಮಿಕ್ಸಿ ಏನಾದರೂ ತಿರುಗಲಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೋದು. ಸೊ ಈ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿದ್ರೆ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ವ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ತುಂಬ ತೀರಾ ನುಣ್ಣಗೂ ಇಲ್ಲ, ಸ್ವಲ್ಪ ತರಿನೂ ಇಲ್ಲ, ಆ ಥರ ಮೀಡಿಯಮ್ ಆಗುವಷ್ಟೊತ್ತಿಗೆ ನಾನು ರುಬ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾನು ಸೈಡ್ಗೆ ಎತ್ತಿಟ್ಬಿಡ್ತೀನಿ. 10 ನಿಮಿಷ ಚೆನ್ನಾಗಿ ಕಾದಿದ್ದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಎಣ್ಣೆನ ಸವರ್ಕೊಂಡು ಈ ಥರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೇ, ಈ ದೋಸೆನ ಮೇನ್ಲಿ ಸ್ವಲ್ಪ ಚೆನ್ನಾಗಿ ಕಡಿಮೆ ಊರಿಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ, ಇಲ್ಲಾಂದರೆ ದೋಸೆ ಎತ್ತಿದಾಗ ಚೆನ್ನಾಗಿ ಬರೋದಿಲ್ಲ, ಕಚ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ
ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆನ ಹಾಕ್ಕೊಂಡು ಮೇಲ್ಗಡೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿದ್ರೆ ರೆಸಿಪಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಹಾಕೋಕ್ಕೆ ಮರಿಬೇಡಿ ಆಯಿತಾ. ತುಂಬ ಸಿಂಪಲ್ ಆ್ಯಂಡ್ ಈಸಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಇವಾಗ ದೋಸೆನ ನೀಟಾಗಿ ನಿಧಾನಕ್ಕೆ ತಿರುವಾಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ. ಈ ಥರ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ಬಿಟ್ರೆ ಸ್ವಲ್ಪನೂ ದೋಸೆ ತವಕ್ಕೆ ಕಚ್ಕೊಳ್ಳಲ್ಲ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಎತ್ಬಿಟ್ಟು ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರೊಟೇಟ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ ನಾನು ತಿರುವಾಕ್ಬೇಕಾದ್ರೂ ಕೂಡ ಸ್ವಲ್ಪನೂ ಕಚ್ಕೊಳ್ಳಲ್ಲ. ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ ಬೇಕಾದ್ರೆ. ಅದಾದ ನಂತರ ಒಂದು ಬೇಯಿಸಿಟ್ಕೊಂಡು ಚಿನಿಮಾಗೆ ಟಿಫನ್ ಬಾಕ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ಹಸ್ಬೆಂಡ್ಗೂ ಕೂಡ ಟಿಫನ್ನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಚಟ್ನಿ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ನಿಮಗೇನಾದರೂ ಚಟ್ನಿ ಇದ್ರ ಜೊತೆಗೆ ತಿನ್ನಲಿಕ್ಕೆ ಇಷ್ಟ ಅಂದರೆ ಗ್ರೀನ್ ಚಟ್ನಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ತರಕಾರಿ ಮತ್ತು ಚೂರು ಬೇಳೆ ಎಲ್ಲ ಹಾಕಿಬಿಟ್ಟು ನಾನು ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಚಿನಿಮಗು ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ದೋಸೆ. ತಿನ್ನಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು. ಪ್ರತಿನಿತ್ಯ ಒಂದೇ ಥರ ವೈಟ್ ದೋಸೆ, ಸೆಟ್ ದೋಸೆ ತಿಂದು ಬೇಜಾರಾಗಿರೋರಿಗೆ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ತಿಂಡಿಗೆ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ತಿಂಡಿ ರೆಡಿ ಮಾಡಿ ಎಲ್ರಿಗೂ ಕೊಟ್ಟಿದ್ದಾದ ನಂತರ ನಾನು ದೇವ್ರ ಪ್ರಸಾದನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ರಾಮನವಮಿ ಆಗಿದ್ದರಿಂದ ಕೋಸಂಬರಿ, ಪಾನಕ ಮತ್ತು ಮಸಾಲೆ ಮಜ್ಜಿಗೆನ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಹಸಿರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ನೀಟಾಗಿ ಒಂದ್ಸತಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟನ್ನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಕುಕುಂಬರ್ ಮತ್ತು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿನೇ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪಾನಕನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಾನಕನ ಮಾಡ್ಕೊಳ್ಳಿಕ್ಕೆ ನಾನು ಹಣ್ಣಾಗಿರುವಂಥ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀಟಾಗಿ ಈ ಥರ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಈ ಥರ ಹಣ್ಣನ್ನೆಲ್ಲ ತಗೊಂಡು ಇಟ್ಕೊಂಡು ಮಿಕ್ಸರ್ ಜಾರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೂಜ ಹಣ್ಣು, ಒಂದು ಏಲಕ್ಕಿ, ಬೇಕಾಗಿರುವಷ್ಟು ನೀರನ್ನು ಹಾಕಿಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಬೌಲನ್ನ ತೊಗೊಂಡು ಬೆಲ್ಲನ ಸೇರಿಸ್ಕೊಂಡು 1 ಲೋಟ 1.5 ಲೋಟ ನೀರನ್ನು ಸೇರಿಸ್ಕೊಂಡು ರುಬ್ಬಿಟ್ಟಿರುವಂಥ ಕರ್ಬೂಜ ಹಣ್ಣಿಂದು ಏನು ಜ್ಯೂಸ್ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರುವಂಥ ಕರ್ಬೂಜ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸೇರಿಸಿದ್ರೆ ಸ್ವಲ್ಪ ಕುಡಿಯುವಾಗ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಮಜ್ಜಿಗೆನ ಮಾಡೋಣ ಅಂತ ಹೇಳಿಬಿಟ್ಟು ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮೊದಲೇ ಕಡ್ದು ಇಟ್ಕೊಳ್ತಾ ಇದ್ದೀನಿ. ನಾನಿವತ್ತು ಮಸಾಲ ಮಜ್ಜಿಗೆನ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಈ ಥರ ಮೊಸರನ್ನ ಹಾಕಿಬಿಟ್ಟು ಕಡ್ದು ಇಟ್ಕೊಂಡು ಒಂದು ಕುಟಾಣಿ ತೊಗೊಂಡು ಅದಕ್ಕೆ 1 ಇಂಚ್ ಆಗೋಷ್ಟು ಶುಂಠಿ, 1 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಕುಟ್ಬಿಟ್ಟು ಅದರದ್ದು ಏನು ಪೇಸ್ಟ್ ಬರುತ್ತೆ ಅಲ್ಲ ಅದನ್ನು ನಾವು ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ನಾನು ಸ್ವಲ್ಪ ತರಿಯಾಗಿಯೇ ಕುಟ್ಕೊಂಡಿದ್ದೀನಿ, ತುಂಬ ನುಣ್ಣಗೇನು ಕುಟ್ಟಕ್ಕೆ ಹೋಗಿಲ್ಲ. ಈಗ ಇಲ್ಲಿ ಬಂದಿರುವಂಥ ಪೇಸ್ಟನ್ನು ನಾವು ಮಜ್ಜಿಗೆಗೆ ಸೇರಿಸ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಮ್ಮೆ ಈ ಥರ ಕಡ್ಕೊಂಡ್ಬಿಟ್ರೆ ಸೂಪರ್ ಸಕ್ಕ ಟೇಸ್ಟಿಯಾಗಿರೋ ಮಸಾಲೆ ಮಜ್ಜಿಗೆ ರೆಡಿನೇ ಆಗೋಗ್ಬಿಡುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಸಮ್ಮರ್ಗೆ ದಿನ ಮಾಡ್ಕೊಂಡು ಕುಡಿದ್ರೂ ಏನೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾದ ನಂತರ ದೇವ್ರ ಮನೆನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಪಾತ್ರೆಗಳೆಲ್ಲ ಆಲ್ರೆಡಿ ತೊಳೆದು ಇಟ್ಟಿದ್ದೆ. ಇನ್ನು ಮಿಕ್ಕಿದ್ದು ಕೆಲಸಗಳನ್ನ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಗೆ ಬಂದೆ. ಇನ್ನೊಂದು ಸರ್ತಿ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಇಟ್ಕೊಂಡು ದೇವ್ರದ್ದು ದೀಪಕ್ಕೆ ಬತ್ತಿಗಳನ್ನೆಲ್ಲ ಹಾಕ್ಕೊಂಡು
ಕಳಸನ ಸ್ಥಾಪನೆ ಮಾಡಿಕೊಂಡು ಕಳಸಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸ್ಬಿಟ್ಟು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡೆ. ಅದಾದ ನಂತರ ಹೂಗಳಿಂದ ಅಲಂಕಾರವನ್ನು ಮಾಡಿಬಿಟ್ಟು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೇ. ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ತುಂಬಾ ಕೆಲಸ ಹಿಡಿದ್ಬಿಡ್ತು ನನಗಂತೂ ಇವತ್ತು. ದೇವ್ರ ಮನೆಯೆಲ್ಲನೂ ರೆಡಿ ಮಾಡಿದ್ದಾಗಿದ್ದಾದ ನಂತರ ನಾನು ರಂಗೋಲಿನ ಹಾಕ್ಕೊಳ್ಳೋಣ ಅಂತ ಬಂದೆ. ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಸುಡ್ತಾ ಇದೆ ಅಂದರೆ ಯಪ್ಪ 11 ಗಂಟೆ 12 ಗಂಟೆ ಬಿಸಿಲು ಥರ ಸುಡ್ತಾ ಇದೆ. ಏನು ಮಾಡೋಕ್ಕಾಗಿಲ್ಲ ಅಲ್ವಾ. ಬೇಸಿಗೆ ಸ್ಟಾರ್ಟಾಗಿ ಸ್ವಲ್ಪ ದಿನವೇ ಆಗಿರೋದು, ಆದರೂ ತುಂಬಾ ಬಿಸಿಲು. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೊಸ್ಲಿಗೆಲ್ಲ ನೀಟಾಗಿ ಅರಿಶಿನ ಕುಂಕುಮನೆಲ್ಲ ಹಚ್ಕೊಂಡು ಪುಟ್ಟದಾಗಿರುವಂಥ ಒಂದು ರಂಗೋಲಿನ ಹಾಕ್ಕೊಂಡೆ. ಇವತ್ತು ರಾಮನವಮಿ ಆಗಿರೋದ್ರಿಂದ ಅದಕ್ಕೆ ಒಂದು ರಿಲೇಟೆಡ್ ಆಗಿರುವಂಥ ರಂಗೋಲಿನ ಹಾಕಿದೆ. ಬಣ್ಣನೂ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಲೇ ಇಲ್ಲ ನನಗೆ. ಅದಕ್ಕಾಗಿ ಜಸ್ಟ್ ರಂಗೋಲಿನೇ ಡ್ರಾ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆನ ಮಾಡಿಬಿಟ್ಟೆ. ರಂಗೋಲಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಪುಟ್ಟದಾಗಿ ಹಾಕ್ಕೊಂಡೆ ಅಷ್ಟೇ, ಕ್ಯೂರಿಯಾಸಿಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಡ್ರಾ ಮಾಡ್ಕೊಂಡಿದ್ದು. ಚೆನ್ನಾಗಿ ಬಂದಿತ್ತು ಪುಟ್ಟದಾಗಿ. ಆದ್ರೂ ಕಲರ್ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಸೊ ಕಲರ್ ಹಾಕೋ ಅಷ್ಟೆಲ್ಲ ಸಮಯ ಸಾಕಾಗಲಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಹೇಗಾಗುತ್ತೋ ಹಾಗೆ ಹಾಕ್ಬಿಟ್ಟು ಪೂಜೆನ ಮುಗಿಸ್ಕೊಂಡಿದ್ದು. ಹೊಸ್ಲಿಗೆಲ್ಲ ನೀಟಾಗಿ ಪೂಜೆ ಎಲ್ಲ ಮುಗಿಸಿದ್ದಾದ ನಂತರ ಒಳಗಡೆ ಬಂದುಬಿಟ್ಟು ಪ್ರಸಾದನ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡೋಣ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೋಸಂಬರಿ, ಪಾನಕ ಮತ್ತು ಮಸಾಲ ಮಜ್ಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಪೂಜೆ ಆದಮೇಲೆ ತಿಂದೆ ನಾನು, ಅಲ್ಲಿವರೆಗೂ ಟೇಸ್ಟ್ ನೋಡಿರಲಿಲ್ಲ. ಸೊ ಇವಾಗ ದೇವ್ರ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಬಂದಿದ್ದೀನಿ. ನಿಧಾನಕ್ಕೆ ಕೂತ್ಕೊಂಡು ಇವಾಗ ದೀಪನ ಅಂಟಿಸ್ಕೊಂಡು ನನಗೆ ಗೊತ್ತಿರೋ ಅಷ್ಟು ಶ್ಲೋಕ ಮಂತ್ರಗಳನ್ನು ಹೇಳಿಬಿಟ್ಟು ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಹೇಗೆ ರಾಮನವಮಿನ ಆಚರಣೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನ್ನ ದೇವ್ರ ಮನೆ ಪೂಜೆ ಈ ಥರ ಇತ್ತು ಇವತ್ತು. ಸೊ ನಿಧಾನಕ್ಕೆ ಧೂಪ, ದೀಪ, ಮಂಗಳಾರತಿ ಮತ್ತು ಧೂಪ ಎಲ್ಲನೂ ಹಾಕಿಬಿಟ್ಟು ನಿಧಾನಕ್ಕೆ ಕೂತ್ಕೊಂಡು ನಾನು ಪ್ರೇಯರನ್ನು ಮುಗಿಸ್ಕೊಂಡೆ. ನೋಡ್ತಾ ಇರ್ಬೋದು ನೀವೇ. ದೇವ್ರ ಮನೆಗೆ ಕೂತಾಗ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಿ ದೇವರ ನಾಮ ಜಪವನ್ನು ಮಾಡೋದ್ರಿಂದ ತುಂಬ ಒಳಿತು ಅಂತಲೇ ಹೇಳ್ತಾರೆ. ಪೂಜೆ ಮುಗ್ದಿದ್ದಾದ ನಂತರ ನನ್ನ ಪುಟ್ಟ ದೇವರ ಗುಡಿ ಈ ಥರ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನೀವೇ. ಸಿಂಪಲ್ಲಾಗಾದರೂ ತೃಪ್ತಿಯಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗ್ದಿದ್ದಾದ ನಂತರ ಇದ್ದೇ ಇರುತ್ತಲ್ಲ ನಮ್ಮ ಹೆಣ್ಮಕ್ಳದ್ದು ಫೋಟೋ ತೊಗೊಳ್ಳೋದು. ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ. ಮನೆ ಮೇನ್ ಡೋರ್ ಹತ್ರ ಯಾವ ಥರ ಕಾಣಿಸ್ತಾ ಇತ್ತು ಅಂತ ತೋರಿಸೋಣ ಅಂದ್ಬಿಟ್ಟು ಕ್ಯಾಮ್ರಾ ತೊಗೊಂಡು ಹೋದೆ, ಬಟ್ ಕಾಣಿಸ್ಲೇ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಾಗಿದ್ದಾದ ನಂತರ ನಾನು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ದೇವ್ರಿಗೆ ಪ್ರಸಾದ ನೈವೇದ್ಯ ಮಾಡಿದ್ನಲ್ವ, ಅದನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಟೇಸ್ಟ್ ನೋಡ್ದೇ ಹಾಗೆ ಮಾಡಿದ್ರು ಕೂಡ ದೇವ್ರ ಪ್ರಸಾದ ಅಂದಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಲ್ವಾ. ಕೋಸಂಬರಿ ಅಂತೂ ತುಂಬ ಅಂದರೆ ತುಂಬ ಸಖತ್ ಟೇಸ್ಟಿಯಾಗಿತ್ತು. ಮಸಾಲ ಮಜ್ಜಿಗೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಸೊ ಇದನ್ನು ತಿಂದಾದ್ಮೇಲೆ ನನಗೆ ಅಷ್ಟು ಜಾಸ್ತಿನೇ ಆಗೋಯ್ತು ಅಂತಲೇ ಹೇಳ್ಬೋದು. ಫೋನ್ ಆ ಕಡೆಗೆ ಇಟ್ಬಿಟ್ಟು ಬೇಗ ಬೇಗ ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪಟ ಅಂತ ಕೋಸಂಬರಿ ಎಲ್ಲ ತಿಂದು ಮುಗಿಸ್ಬಿಟ್ಟೆ. ಅದಾದ ನಂತರ ನಾನು ಪಾನಕ ಉಳ್ದಿತ್ತಲ್ವ, ಅದನ್ನು ಕೂಡ ಕುಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೀನಿ. ಪಾನಕ ಎಲ್ಲ ಕುಡ್ದಿದ್ದಾಯಿತು. ಇವಾಗ ಮಸಾಲ ಮಜ್ಜಿಗೆನೂ ಕೂಡ ಕುಡ್ಕೊಂಡು ಹಿಂದೆ ಸ್ವಲ್ಪ ಕೋಸಂಬರಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಕೋಸಂಬರಿನ ಹಾಕ್ಕೊಂಡು ಬಂದುಬಿಟ್ಟು ಕೂತ್ಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ರಾಮನವಮಿ ದಿನದ ಪೂರ್ತಿ ಪೂಜೆಯ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೈಪ್ ಇರುತ್ತೆ ಹೈಪ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ ಎಲ್ಲರಿಗೂ.